ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಜೆಡಿಎಸ್ ಪಕ್ಷಕ್ಕೆ ನೂತನ ತಾಲೂಕಾಧ್ಯಕ್ಷರಾಗಿ ಸಿದ್ದಲಿಂಗಯ್ಯ ಹೊಮ್ಮಾಳಿ ಮಠ್ ನೇಮಕ. ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ MY ಮುಧೋಳ ಅವರ ಸಮ್ಮುಖದಲ್ಲಿ ಹಾಗೂ ಸಿರಹಟ್ಟಿ ಮತಕ್ಷೇತ್ರದ ಅಧ್ಯಕ್ಷರಾದ ಶಂಕರ್ ಬಾಳೆಕಾಯಿ ಅವರ ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಿರಹಟ್ಟಿ ತಾಲೂಕು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇಂದು ನಡೆಯಿತು. ಸಿರಹಟ್ಟಿ ತಾಲೂಕು ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರಾಗಿ ಸಿದ್ದಲಿಂಗಯ್ಯ ಹೊಂಬಾಳೆ ಮಠ್ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿ ನೇಮಕ ಪತ್ರ ನೀಡಿದರು. ಈ ವೇಳೆ ನೂತನವಾಗಿ ಆಯ್ಕೆಗೊಂಡ ಜೆಡಿಎಸ್ ತಾಲೂಕಾಧ್ಯಕ್ಷ ಸಿದ್ದಲಿಂಗಯ್ಯ ಹೊಂಬಾಳೆ ಮಠ್ ಮಾತನಾಡಿ, ನನ್ನನ್ನು ಈ ತಾಲೂಕಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ದಕ್ಕೆ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಪಕ್ಷದ ಬಲವರ್ಧನೆಗೆ ಕಾರ್ಯಕರ್ತರಿಗೆ ಅನ್ಯಾಯವಾದ ಸಮಯದಲ್ಲಿ ಅವರಿಗೆ ನ್ಯಾಯ ಒದಗಿಸುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಜಿ ಅಲಿ ಕೊಪ್ಪಳ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ದೇವಪ್ಪ ಮಲ್ಲಸಮುದ್ರ, ಶರಣಪ್ಪ ಹೂಗಾರ್, ಫಕೀರಪ್ಪ ತುಳಿ ಮರಿಗೌಡ್, ಅಭಿಷೇಕ್ ಕಂಬಳಿ, ರಾಜೇಸಾಬ್ ಢಾಲಾಯತ್, ಜಯರಾಜ್ ವಾಲಿ, ವಿಜಯಪ್ಪ ಸಾಳುಂಕೆ, ಮಾಬುಸಾಬ್ ಕನಕ್ವಾಡ್, ವೀರೇಶ್ ಬಣಕಾರ್, ಯಲ್ಲಪ್ಪ ಹೂಗಾರ್, ಶಿವಲಿಂಗಪ್ಪ ಜಕ್ಕಲಿ, ಜಾಕೀರ್ ಹುಸೇನ್ ಹವಾಲ್ದಾರ್, ವಿನಾಯಕ ಪರ್ವತ್ ಹಾಗೂ ಸಿರಹಟ್ಟಿ ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಲಲಿತಾ ಕಲ್ಲಪ್ಪನವರು ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಅಧ್ಯಕ್ಷನಾಗಿ ಹೇಳಿಕೊಂಡು ಎಲ್ಲರೂ ಹೇಳಿಸಿ ಮಾಡ್ಕೋಬೋದಿತ್ತು. ಆದ್ರೆ ನಾನು ಇಷ್ಟು ದಿವಸ ಆದ್ರೂ ನಾವು ಯಾವ ಅವಕಾಶಗಳನ್ನ ತಗೊಂಡಿದ್ದಿಲ್ಲ. ಎಲ್ಲರಿಗೂ ಅವಕಾಶ ಕೊಡ್ಲಿ, ಎಲ್ಲರೂ ಆಗ್ಲಿ, ಎಲ್ಲರೂ ನಮ್ಮಾಗ್ಲಿ ಆಗ್ಲಿ ಅಂತೇಳಿ ಇದೊಂದು ಅವಕಾಶ ಏನು ನಮ್ಮ ತಾಲೂಕಿನವರು ಕಾರ್ಯಕರ್ತರು ಏನೇ ನೀವೆಲ್ಲ ಸೇರಿ ನಮಗೇನು ಈಗ ಅಧ್ಯಕ್ಷರ ಆಕಾಂಕ್ಷೆಗಳೇನಿರ್ಬೋದು, ನಮ್ಮ ಹೋಗಾರವರು ಏನು ಬೇರೆ ಏನಿಲ್ಲ, ಅವರು ನಮ್ಮ ಸೋದರರು, ನಮ್ಮ ವಾಲೆಯವರು ಆಗಲಿ ಇರ್ಬೋದು, ನಮ್ಮ ದಲಾಯಕರು ಇರ್ಬೋದು, ಕನಕೊಡವರು ಇರ್ಬೋದು, ಇವ್ರು ನಾವು 5 ಮಂದಿ ಈ ನಾನು ಒಬ್ಬನೇ ಅಧ್ಯಕ್ಷ ಎಲ್ಲ ಆಕಾಂಕ್ಷೆಗಳೆಲ್ಲರ ಅಧ್ಯಕ್ಷರು, ಕಾರ್ಯಕರ್ತರು ಎಲ್ಲರ ಅಧ್ಯಕ್ಷರಲ್ಲಿ ಇದನ್ನೆಲ್ಲವನ್ನು ಒಗ್ಗೂಡಿಸ್ಕೊಂಡು ನಮಗೇನು ಆಕಾಂಕ್ಷೆ ಏನು ಅದಿರಲ್ಲ, ನೀವು ಈಗೇನು ವ್ಯಕ್ತಪಡಿಸಿದಲ್ಲ ಆದಷ್ಟು ಬೇಗ ಶೀಘ್ರದಲ್ಲೇ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನ ಮತ್ತು ತಾಲೂಕು ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನ ಮುಂದಿಟ್ಕೊಂಡು ಒಂದು ಆಫೀಸ್ ತೆರೆಯೋದಾಗಲಿ. ಈಗ ಆಫೀಸ್ ತೆರೆದು ಅಂದರೆ ಒಂದು ಆಫೀಸಲ್ಲೇ ಏನೇನು ಬೇಕಾಗ್ತೈತಿ, ಒಂದು ಉಸ್ತುವಾರಿ ಬೇಕಾಗ್ತೈತಿ. ಒಂದು ಆಫೀಸ್ ಅಂತ ನಾವೇನೋ ಮೀಟಿಂಗ್ ಮಾಡಿದಾಗ ಅಷ್ಟೇ ಓಪನ್ ಮಾಡೋವಂಥದ್ದಲ್ಲ, ಅದಕ್ಕೇನು ವ್ಯವಸ್ಥೆ ಬೇಕು ನಾವು ಅಧ್ಯಕ್ಷರ ಜೊತೆಗೆ ನಾವೆಲ್ಲ ಸೇರಿ ಚರ್ಚೆ ಮಾಡಿಕೊಂಡು ನಿಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಯಾರೇ ಕಾರ್ಯಕರ್ತರಿಗೆ ಅನ್ಯಾಯ ಆದ್ರೆ ತಹಸೀಲ್ದಾರ್ ಇರ್ಬೋದು, ಸ್ಟೇಷನ್ಗಳಿರ್ಬೋದು, ನಮ್ಮ ತಾಲೂಕಿನ ಮಟ್ಟದಾಗ ಏನೇನೇ ದೊಡ್ಡ ದೊಡ್ಡ ಇಲಾಖೆಗಳು ಬರ್ತಾವೆ ಆ ಎಲ್ಲ ಇಲಾಖೆಗಳನ್ನು ಬರೀ ಎಲ್ಲರಿಗೂ ತಮಗೆ ಪದಾಧಿಕಾರಿಗಳಿಗೆ ವಂದಿಸಿ ನಾನು 2 ಮಾತುಗಳನ್ನು